ನಮಸ್ಕಾರ. ನನ್ನ ಆತ್ಮೀಯ ಸಾರಿಗೆ ಸಹೋದರರೇ ಮತ್ತು ನನ್ನ ಆತ್ಮೀಯ ಸಾರಿಗೆಯ ಹಿರಿಯ ಸಿಬ್ಬಂದಿಗಳೇ, ನಾನು ನಿಮ್ಮ ಚಂದ್ರು. ಸ್ನೇಹಿತರೆ, 8/4/2026 ಚಿತ್ರದುರ್ಗದಿಂದ ಪ್ರಾರಂಭವಾದ ನಮ್ಮ ಪಾದಯಾತ್ರೆ ಜಾಥಾ 12ನೇ ದಿನದ ಇಂದಿನ ಜಾಥವನ್ನು ನೆಲಮಂಗಲದ ಪವಾಡ ಶ್ರೀ ಬಸವಣ್ಣ ದೇವರ ಮಠಕ್ಕೆ ತಲುಪುವ ಮೂಲಕ ಮುಗಿಸಿದ್ದೇವೆ. ಏನು ಸತತವಾಗಿ 12ನೇ ದಿನ ಈ ಬಿರುಬಿಸಿಲು, ಎಲ್ಲಿ ಮಲಗಬೇಕು, ಎಲ್ಲಿ ಎದ್ದೇಳಬೇಕು, ಎಲ್ಲಿ ನಮ್ಮ ನಿತ್ಯ ಕರ್ಮಗಳನ್ನ ಮಾಡಿ ಮುಗಿಸ್ಕೊಂಡು ಇಷ್ಟು ದಿನ ಯಾವ ರೀತಿ ಬಂದು ಅನ್ನೋದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ಸ್ನೇಹಿತರೆ, 35ರಿಂದ 40 ಡಿಗ್ರಿ ಬಿಸಿಲು, ಅದರಲ್ಲಿ ಪಾಪ ಕರ್ತವ್ಯ ನಿರ್ವಹಿಸಿಕೊಂಡು ಬಂದು ಹೋಗಿರುವಂಥ ನಮ್ಮ ಸಹೋದ್ಯೋಗಿಗಳು, ಕೂಟದ ಪ್ರಾಮಾಣಿಕ ಪದಾಧಿಕಾರಿಗಳು, ಅವರಿಗೆ ಉಂಟಾದ ಆರೋಗ್ಯದ ಸಮಸ್ಯೆಗಳು, ಮೈಕೈ ನೋವುಗಳು, ಕಾಲು ನೋವುಗಳು ನಿಜಗಳು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರ ದೈವೋ, ನಿಮ್ಮೆಲ್ಲರ ಅಭಿಮಾನ ಪ್ರೀತಿಯೋ ನನಗೆ ಗೊತ್ತಿಲ್ಲ. ಮೈಕೈ ನೋವಾದ್ರೂ ಮನಸ್ಸು ಮಾತ್ರ ನೋಯಿಸ್ಕೊಂಡಿಲ್ಲ. ಗುರಿ ಮುಟ್ಟುವ ಛಲ, ಮಾಡಿ ಮುಗಿಸುವ ತವಕ, ನಿಮ್ಮೆಲ್ಲರ ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ರಲ್ಲ, ಕೂಟದ ಮೇಲೆ ಇಟ್ಕೊಂಡಿದ್ರಲ್ಲ, ಆ ನಂಬಿಕೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಮತ್ತು ನಮ್ಮ ಕೂಟದ ಎಲ್ಲ ಪದಾಧಿಕಾರಿಗಳು ನಮ್ಮ ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡ್ಕೊಂಬಂದಿದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಸಾವಿರಾರು ಟೀಕೆಗಳು ಬಂದ್ರೂ ತಲೆ ಕೆಡಿಸ್ಕೊಂಡಿಲ್ಲ ನಾವು ಕೂಟದ ಪದಾಧಿಕಾರಿಗಳು. ಯಾವ್ಯಾವ ರೀತಿಯಲ್ಲಿ ಕಾಲೆಳೆದ್ರು ನೆನ್ಸ್ಕು ನೋಡ್ಕೋಬೇಕು. ಒಂದು ಹೋರಾಟಗಳನ್ನ ಹಾಳು ಮಾಡೋಕ್ಕೆ ಯಾವ್ಯಾವ ಕುತಂತ್ರಗಳನ್ನ ಮಾಡ್ಬೋದು ಅನ್ನೋದನ್ನು ಈಗಾಗಲೇ ಹಿಂದೆ ಫೋನ್ ಕರೆಗಳು ಮಾಡುವ ಮೂಲಕ ಅಥವಾ ಬೇರೆ ಬೇರೆ ಸರ್ಕಾರ ಜೊತೆ, ಆಡಳಿತ ಮಂಡಳಿ ಜೊತೆಯಲ್ಲಿ ಸೇರಿಕೊಂಡು ಹುನ್ನಾರಗಳನ್ನ ಮಾಡೋದ್ರ ಮೂಲಕ ಏನು ಮುಷ್ಕರವನ್ನು ಹತ್ತಿಕ್ಕಲಿಕ್ಕೆ ದುಡ್ಡುಗಳನ್ನ ಕೊಟ್ಟು ಆ ವಾಹನಗಳನ್ನ ಓಡಿಸಿದವರಿಂದ ಹಿಡಿದು ನಡೆದು ಈಗ ಜಗಜ್ಜಾಹಿರವಾಗಿ ಮುಂದೆ ಬಂದು ಅವರು ಬರೆದಿರೋದ್ರೂ ಅವರ ಪಟಾಲಂಗಳ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆಗಳನ್ನ ಮಾಡೋದ್ರ ಜೊತೆಗೆ ವಿಡಿಯೋಗಳನ್ನ ಬಿಡೋದ್ರ ಮಟ್ಟಕ್ಕೆ ಬೆಳೆದಿದೆ ಅಂದರೆ ನಮ್ಮ ಕಾರ್ಮಿಕ ಸಂಘಟನೆಗಳು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಆದರೆ ಕೂಟದ ಪದಾಧಿಕಾರಿ ನಾವು ಅದನ್ನೆಲ್ಲನೂ ಲೆಕ್ಕಿಸದೆ ನೌಕರರು ನಿಜವಾಗ್ಲೂ ಅವರ ನೀಡಿದ ಸಹಕಾರ, ಬೆಂಬಲ ಎಷ್ಟು ಮಾತುಗಳಿಂದ ಹೇಳಿದ್ರೆ ಸಾಲದು. ಸ್ನೇಹಿತರೆ, ಏನು ಈ 12 ದಿನದ ಏನು ಸುದೀರ್ಘ ಪಯಣ ಇದೆಯಲ್ಲ, ಈ ಪಯಣದಲ್ಲಿ ಇವ್ರು ಏನೇ ಬೊಬ್ಬೆ ಹೊಡೆದ್ರೂ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ನೌಕರರು ನೀಡಿದಂಥ ಸಹಕಾರ ಇದೆಯಲ್ಲ, ಹಣ್ಣು ಹಂಪಲಿಂದ ತಂದು ಕೊಡೋದ್ರಿಂದ ಹಿಡಿದು ಮಜ್ಜಿಗೆ, ಮೊಸರು ತಂದುಕೊಟ್ಟು ನಿಮ್ಮ ದೇಹವನ್ನು ತಂಪು ಮಾಡಿಕೊಳ್ಳಿ, ದಯವಿಟ್ಟು ಇದು ಬಿಸಿಲು ಜಾಸ್ತಿ ಇದೆ, ವಾಸ್ತವ್ಯ ಉಡೋದಕ್ಕೆ ಸ್ಥಳಗಳನ್ನ ಮಾಡಿಕೊಂಡು, ಊಟ ತಿಂಡಿ ಇದನ್ನು ನೋಡಿಕೊಂಡು, ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂತೂ ರೊಟ್ಟಿ ಪಲ್ಯಗಳು ಅವೆಲ್ಲವನ್ನು ತಂದು ಇನ್ನೂ ಗಾಡಿಯಲ್ಲಿ ಇನ್ನೂ ಇದ್ದಾವೆ ಹಣ್ಣು ಹಂಪಲುಗಳು. ನಾವು ಇನ್ನೊಬ್ರಿಗೆಲ್ಲ ಕೊಟ್ಕೊಂಡ್ಬಂದಿದ್ದೀವಿ. ಆ ಮಟ್ಟಕ್ಕೆ ನಮಗೆ ನೀವು ನೀಡಿದ ಬೆಂಬಲ ಮತ್ತು ಸಹಕಾರ ಇದೆ. ಈ ನಂಬಿಕೆ ಮತ್ತು ಸಹಕಾರ ಇದೆಯಲ್ಲ, ಇದನ್ನೇ ನೋಡಿಕೊಂಡು ನಾನು ನಿಜವಾಗ್ಲೂ ನಿಮ್ಮನ್ನು ಬಿಟ್ಟು ಹೋಗೋಕ್ಕಾಗ್ತಾಯಿಲ್ಲ. ಏನೇ ಕಷ್ಟ ಬರಲಿ, ಇಂಥ ನೂರಾರು ಜನ ನಮ್ಮ ವಿರೋಧಿಗಳು ಎಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಬಾಯಿ ಬಡ್ಕೊಂಡ್ರೂ ನೀವು ತೋರಿಸುತ್ತಿರುವ ಪ್ರೀತಿ ಇದೆಯಲ್ಲ, ನಂಬಿಕೆ ಇಟ್ಟಿದ್ದೀರಲ್ಲ, ಆ ನಂಬಿಕೆ ಉಳಿಸ್ಕೊಳ್ಳೋಕ್ಕೋಸ್ಕರ ನಾನಾಗಲಿ ನನ್ನ ಕೂಟದ ಪದಾಧಿಕಾರಿಗಳು ಎಲ್ಲರೂ ಪ್ರಾಮಾಣಿಕವಾಗಿ ಇನ್ನೂ ದುಡಿತಾ ಇದ್ದೀವಿ. ಸ್ನೇಹಿತರೆ, ಈಗ 12ನೇ ದಿನದ ಏನು ಪಾದಯಾತ್ರೆ ಜಾಥಾ ಇವತ್ತು ಇಲ್ಲಿಗೆ ಬಂದು ಮುಕ್ತಾಯಗೊಳಿಸುವ ಮೂಲಕ, ಜೊತೆಗೆ ನಾಳೆ ಅಂದರೆ 20/4/2026 ಸೋಮವಾರ ಬಸವ ಜಯಂತಿ ಇರುವ ಕಾರಣ ನಾಳೆ ನಮ್ಮ ಪಾದಯಾತ್ರೆ ಜಾಥಾ ಇರುವುದಿಲ್ಲ. ಇಲ್ಲೇ ನಾವು ವಾಸ್ತವವನ್ನು ಹೂಡಿ 21/4/2026 ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ಬಸವಣ್ಣ ದೇವರ ಮಠದಿಂದಲೇ ನಮ್ಮ ಪಾದಯಾತ್ರೆ ಜಾಥಾ ಪ್ರಾರಂಭವಾಗುತ್ತಿದೆ. ಸ್ನೇಹಿತರೆ, ಇಲ್ಲಿಂದ ಪ್ರಾರಂಭವಾಗುವ ಜಾಥಾ ನಮಗೆ ಎಲ್ಲಿವರೆಗೂ ಪರ್ಮಿಷನ್ ಇದೆಯೋ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಪೊಲೀಸ್ ಇಲಾಖೆಯವರು ಮಾಡಿಕೊಡುವ ವಾಹನದ ವ್ಯವಸ್ಥೆಗಳಲ್ಲಿ ಹತ್ತಿ ನಾವು ಫ್ರೀಡಮ್ ಪಾರ್ಕ್ನ ತಲುಪಬೇಕು. ಫ್ರೀಡಮ್ ಪಾರ್ಕ್ ತಲುಪಿ ಅಲ್ಲಿಂದ ನಮ್ಮ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸಬೇಕು. ಸ್ನೇಹಿತರೆ, ನನಗೆ ಗೊತ್ತಿದೆ ನಿಮಗೆ ಬಂದು ಹೋಗೋದಕ್ಕೆ ದೂರ ಆಗ್ತಾಯಿತ್ತು ಮತ್ತು
ಡ್ಯೂಟಿಗಳಿಗೆ ಹತ್ತೋಗಿಲಿಕ್ಕೆ ಕನ್ವೀನಿಯೆಂಟ್ ಆಗ್ತಾ ಇರಲಿಲ್ಲ. ಇದು ಮತ್ತೆ ನಡೆಯೋದು ಅನ್ನೋದ್ರೆ ಸುಮ್ಮನೆ ಅಲ್ಲ ಸ್ನೇಹಿತರೆ, ಅದು ತುಂಬ ಕಷ್ಟಕರವಾದ ಕೆಲಸಗಳೇ. ಸೊ ಅದಕ್ಕೋಸ್ಕರ ನೀವು ಇಷ್ಟು ದಿನ ಒಂದು ಸ್ವಲ್ಪ ಬರೋಕ್ಕೆಲ್ಲ ಇದಾಗಿರ್ಬೋದು. ಆದರೆ ಇನ್ನು ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಾವು ಕೂತ್ಕೊಳ್ತೀವಿ. ಕೂಟದಲ್ಲಿ ಇರುವ ಪ್ರಾಮಾಣಿಕ ಪದಾಧಿಕಾರಿಗಳು ಯಾರು ಮಾಡ್ತಾರೆ ಅವರು ಮಾಡ್ತಾರೆ. ಆದರೆ ನೀವು ನಮ್ಮ ಸಂಸ್ಥೆಯ ದೈನಂದಿನ ಕಾರ್ಯಾಚರಣೆಗೆ ಯಾವುದೇ ಅಡಚಣೆ ಮಾಡದಂತೆ, ನಾನು ಮೊದಲಿಂದ ಹೇಳ್ತಾ ಇರೋದಿದೆ, ನೀವು ಬಂದು ನಿಮ್ಮ ಉಪಸ್ಥಿತಿಯಲ್ಲಿ ನಾವು ಒಂದು ಹೋರಾಟವನ್ನು ಮುನ್ನಡೆಸಿದ್ರೆ ಖಂಡಿತ ಯಾಕಾಗಲ್ಲ ಅನ್ನೋದನ್ನು ನಾವು ಸರ್ಕಾರದ ಬಳಿ ಕೇಳೋಣ ಸ್ನೇಹಿತರೆ. ಇದು ಯಾರೋ ಒಬ್ಬರು ಹೇಳಿದಂಥ ಮಾತಲ್ಲ. ಚುನಾವಣಾ ಪೂರ್ವ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥ ಪ್ರಣಾಳಿಕೆ ಭರವಸೆ, ಈಗಿನ ಸರ್ಕಾರದ ಬಾಧ್ಯತೆ ಮತ್ತು ಕರ್ತವ್ಯನೂ ಸಹ ನಮ್ಮ ಭರವಸೆ ಈಡೇರಿಸೋದು. ಯಾವ ರೀತಿಯಲ್ಲಿ ಈಗ ನೋಡಿ ಸ್ನೇಹಿತರೆ, ಏನು ಈ ಉದ್ಯೋಗ ಆಕಾಂಕ್ಷಿಗಳು ಪ್ರಣಾಳಿಕೆ ಭರವಸೆ ನೀಡಿದ್ದೀರ ಸ್ವಾಮಿ, ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಅಂತ ಹೋರಾಟಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ. ಅವರ ಹೋರಾಟಗಳಿಗೆ ಸರ್ಕಾರ ಮಣಿದು ಎಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾ ಇದೆ ನೋಡಿ. ಮತ್ತೆ ಒಳ ಮೀಸಲಾತಿ ಅದೆಲ್ಲ ಗೊಂದಲಗಳಿದ್ದಾವೆ, ಅದು ಅವರು ಇದು. ಮತ್ತು ಸರ್ಕಾರ ಸರ್ಕಾರಿ ನೌಕರರಿಗೆ ಏನು 7ನೇ ವೇತನ ಆಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೊಟ್ಟವ್ರೆ. OPS ನಾವು ಜಾರಿ ಮಾಡ್ತೀವಿ ಅಂತ ಏನು ಭರವಸೆ ಕೊಟ್ಟಿರೋ ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು, ಎಲ್ಲ ಸರ್ಕಾರಿ ಕೆಲಸಗಳು ನಡೀತಾ ಇದ್ದಾವೆ. ಆದರೆ ನಮಗೆ ಮಾತ್ರ ಯಾಕೆ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಪ್ರಶ್ನೆ ನಾವೆಲ್ಲರೂ ಕೂಡಿ ಮಾಡಿದ್ರೆ ಯಾಕಾಗಲ್ಲ ಅಂತ ತಿಳ್ಕೊಳ್ಳಿ. ಆದರೆ ಅದನ್ನು ಕೇಳೋಕ್ಕೆ ಈಗಿನ ಏನು ಈ ಜಂಟಿ ಅಂತ ಹೇಳ್ಕೊಂಡು ಮಾಡ್ಕೊಂಡಿರುವಂಥ ನೌಕರ ಕಂಟಕವಾಗಿರುವ ಈ ಸಂಘಟನೆಗಳು ಇದನ್ನು ಮಾತ್ರ ಕೇಳ. ಯಾಕಂದರೆ ಅವ್ರ ಬಾಯಲ್ಲಿರೋ ಮುತ್ತುಗಳು ಉದುರೋಗ್ತವೆ. ಅದು ಇವರ ಸಂಘಟನೆಗಳ ಅಳಿವಿಗೆ ಅವರ ಮೊಳೆ ಅವರೇ ಹೊಡ್ಕೊಳ್ತಾರೆ. ಯಾಕಂದರೆ ಈ 4 ವರ್ಷದ ಜಂಜಾಟ ಇದ್ರೇ ಇವ್ರ ಅಸ್ತಿತ್ವ ಉಳ್ಕೊಳ್ಳೋದು. ಕೂಟ ಯಾರು ಹೇಳ್ತಾರೆ, ಚಂದ್ರಕ್ಕೆ ದುಡ್ಡು ಮಾಡಕ್ಕೆ ಹೋಗ್ತಾ ಇದ್ದೇನೆ, ದುಡ್ಡು ಮಾಡಂಗಿದ್ರೆ ನಾನು ಮೊದಲಿಂದ ಹೇಳ್ತೇನೆ ಈ ಕೆಲಸಗಳು ಬೇಕಾಗಿರಲಿಲ್ಲ. ನಾನು ನಿಮ್ಮ ಥರನೇ ಪರ್ಸೆಂಟೇಜಲ್ಲಿ ಕೂತ್ಕೊಂಡು ನೀವು ತುತ್ತಿನ ಚೀಲ ತುಂಬಿಸೋಕ್ಕೆ ಸೆಂಟ್ರಲ್ ಆಫೀಸ್ ಸುತ್ತಾಡ್ತಿರಲ್ಲ ಸ್ವಾಮಿ, ಟ್ರಾನ್ಸ್ಫರ್ಗಳದು ಮತ್ತೊಂದು ಮಗದೊಂದು, ಗಂಡ ಸತ್ತಿರೋನು ಬಿಟ್ಟಿಲ್ವಲ್ರಪ್ಪ ನೀವು. ಪಾಪ ಆ ಹೆಣ್ಣು ಮಕ್ಳ ಹತ್ರ ದೋಷ್ಕೊಳ್ತಾ ಇದ್ದೀರಲ್ಲಪ್ಪ. ಆ ಕೆಲಸಗಳಿಗೆ ಕೈ ಹಾಕ್ಕೊಂಡು ಹೋಗ್ಬೋದಾಗಿತ್ತು. ನಾನು ಆ ಕೆಲಸಗಳಿಗೆ ಕೈ ಹಾಕಿಲ್ಲ. ಕೂಟದ ಯಾವುದೇ ಪ್ರಾಮಾಣಿಕವಾಗಿರುವ ಪದಾಧಿಕಾರಿಯ ಕೆಲಸಗಳಿಗೆ ಕೈ ಹಾಕಿಲ್ಲ. ಇವತ್ತು ನೌಕರರಿಗೋಸ್ಕರ ಏನು ಶಾಶ್ವತ ಪರಿಹಾರಗಳಂತ ಹೇಳ್ತಿದ್ದೀರಿ, ನಿಮ್ಗೆ ಏನು ಮಾಡಿಲ್ಲ ಅಂತ ಇದ್ಕೊಂಡಿದ್ದೀರಾ. ಈಗ ಮತ್ತೆ 1500ಕ್ಕಿಂತ ಹೆಚ್ಚು ನೌಕರರು ತಮ್ಮ ಕುಟುಂಬಗಳನ್ನ ಸೇರ್ತಾ ಇದ್ದಾರಲ್ಲ. ಅಂತರ್ನಿಗಮ ವರ್ಗಾವಣೆಗಳು ಯಾರ ಹತ್ರ ಆದರೂ ₹1 ಯಾರಾದರೂ ತಗೊಳ್ಳೋ ಅಂತ ಕೊಡುವಂಥ ಅವಶ್ಯಕತೆ ಇದೆಯಾ? ತನಗೆ ತಾನೇ ಆಗ್ತಾ ಇಲ್ವಾ? HRMS ಸಿಸ್ಟಮಲ್ಲಿ ಏನು ಅವರ ಸೇವಾ ನಿಯಮಗಳೆಲ್ಲ ಹಾಳಾಗ್ತಾ ಇದ್ದಾವಲ್ಲ, ಅದು ಏನು ಕೂಟದ ಒಂದು ಪ್ರಯತ್ನದಿಂದಲ್ವಾ? 1 ವರ್ಷ ಆಗಿದೆ. 10,000 ನೌಕರರು ಪಾಪ ಇವತ್ತು ಅವರೆಲ್ಲ ಪ್ರೊಫೆಷನಲ್ ಹೋಲ್ಡರ್ ಆಗ್ತಾರೆ. ಅದು ಪ್ರಾಮಾಣಿಕ ಪ್ರಯತ್ನ ಅಲ್ವಾ? ಶಾಶ್ವತ ಪರಿಹಾರ ಅಲ್ವಾ? ಮೆಡಿಕಲ್ಲು ಹೌದು, ಸ್ವಲ್ಪ ಆಗು ಹೋಗುಗಳಿದೆ. ಸರ್ಕಾರಿ ನೌಕರಿಗೆ ಕೊಟ್ಟಿರುವ ಏನು ಆರೋಗ್ಯ ಭಾಗ್ಯದಲ್ಲೇ ಇನ್ನೂ ನ್ಯೂನತೆಗಳಿದ್ದಾವೆ. ಅದರಲ್ಲೂ ನಮ್ಮದು ಇದ್ದಾವೆ. ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗೋಣ. ಇನ್ನು ವೇತನದ ವಿಚಾರದಲ್ಲಿ ಈ 4 ವರ್ಷಗಳ ಜಂಜಾಟ ಮುಗಿದ್ರೆ ನಿಮ್ಮ ಕಥೆಗಳೆಲ್ಲ ಮುಗೀತು. ಆ ನಿಟ್ಟಿನಲ್ಲಿ ಅದನ್ನು ಹಾಳು ಮಾಡೋದಕ್ಕೆ ನಿಮ್ಮದೇ ಪಟಾಲಮ್ಮಗಳನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ತಾ ಇದ್ದೀರಾ. ನೀವೆಲ್ಲ ಮುಂದ್ಗಡೆ ಹೇಳ್ತೀರಾ, ನಾವು ಯಾರೇ ಹೋರಾಟ ಮಾಡಿದ್ರು ನಾವು ಹಲ್ಲಿಗಳಿ ಅಲ್ಲ, ನಾವೇನೂ ಮಾಡಲ್ಲ ಅಂತ. ಆದರೆ ನೀವೇನು ಮಾಡಲ್ಲ. ನಿಮ್ಮ ಹಿಂದಿನ ಪಟಾಳಮ್ಮನ ಪರ್ಫೆಕ್ಟಾಗಿ ಒಂದು ಟೀಮ್ನ ರೆಡಿ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನ ಮಾಡೋದ್ರ ಜೊತೆಗೆ ಫೋನ್ ಕರೆಗಳು ಮಾಡಿ ಅಧಿಕಾರಿಗಳಿಗೆ ತಿಳಿಸುವಂಥದ್ದು ಮಾಡ್ತಾ ಇದ್ದೀರಲ್ಲ. ನೀವೆಲ್ಲ ನಾಯಕರುಗಳು, ನಿಮ್ದೆಲ್ಲ ಸಂಘಟನೆಯಲ್ಲಿರೋ ಪದಾಧಿಕಾರಿಗಳ ಸ್ವಲ್ಪ ಯೋಚನೆ ಮಾಡಿ. ಕೂಟ ಮತ್ತು ಒಕ್ಕೂಟದವರು ಆ ಕೆಲಸ ಮಾಡಿಲ್ಲ. 2023 ಹೌದು, ನಾವು ವಿರೋಧಿಸಿದ್ವಿ ನಿಮ್ಮ ಮುಷ್ಕರವನ್ನು. ಯಾಕಂದರೆ ಆವಾಗ ತಾನೇ ಇನ್ನೂ ಯಾವುದೇ ಒಂದು ಬೆಳವಣಿಗೆಗಳನ್ನ ಮಾಡಿದಿರಾ, ಯಾವುದೇ ಒಂದು ವೇತನದ ಬಗ್ಗೆ ಒಂದು ಚರ್ಚೆಗಳೇ ಸ್ಟಾರ್ಟ್ ಆಗಿದ್ದಾರೆ. ಏಕಾಏಕಿ ಮುಷ್ಕರ ಕರೆ ಕೊಟ್ರಿ. ಅದರಲ್ಲೂ ಏನು ಮತ್ತೆ 4 ವರ್ಷದ ಏನು ಅಗ್ರಿಮೆಂಟ್ ಸಿಸ್ಟಮ್ಗೆ ಹೋದಾಗ ಸಾಮಾನ್ಯವಾಗಿ ಹೌದು ನಾವು ಕೇಳಿದ್ವಿ, ನಾವು ನಿಮ್ಮ ಥರ ಹಿಂದ್ಗಡೆಯಿಂದ ಬಾಗಿಲಲ್ಲಿ ಕೆಲಸ ಮಾಡಲಿಲ್ಲ. 2021ರಲ್ಲಿ ಎಷ್ಟು ಜನ ಮನೆ ಹಾಳು ಮಾಡಿದ್ದೀರಿ ಅಂತ ಸ್ವಲ್ಪ ಯೋಚನೆ ಮಾಡಿ. ದುಡ್ಡು ಕೊಟ್ಟು ಓಡಿಸಿದ್ದೀರಲ್ರಿ ಬಸ್ಗಳನ್ನ, ಹೆಸರುಗಳನ್ನ ಸೇರಿಸಿ ಕೊಟ್ರಲ್ಲಪ್ಪ. ಪ್ರಾಮಾಣಿಕರು ಯಾರಿದ್ದಾರೆ, ಅವರು ಯಾರ್ಯಾರು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಿಮ್ಮ ಸಂಘಟನೆಯವರು ಅಂತ ನೋಡಿದ್ರೆ ಅವ್ರ ಹೆಸರನ್ನು ಸೇರಿಸಿ ಟ್ರಾನ್ಸ್ಫರ್ಗಳು ಡಿಸ್ಮಿಸ್ಗಳು ಮಾಡಿಸಿದ್ರಲ್ಲಪ್ಪ. ಆ ಕೆಲಸಗಳನ್ನ ನಾವು ಕೂಡಿದವ್ರು ಯಾವತ್ತೂ ಮಾಡಲಿಲ್ಲ. ನಾವು ಹೆಂಗೆ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿದ್ವಿ, ಹೌದು ಇವರು ಮಾಡ್ತಾ ಇರೋದು ವೇತನ ಪರಿಷ್ಕರಣೆಗಾಗಿ ಸರ್ಕಾರ
ನಮಗೆ ಪ್ರಣಾಳಿಕೆ ಭರವಸೆ ಕೊಟ್ಟಿದೆ. ಆ ಭರವಸೆಗೋಸ್ಕರ ಭರವಸೆಯನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ನಾವು ಹೋರಾಟಗಳನ್ನ ಮಾಡ್ತೀವಿ. ಅದು ಈಡೇರಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿ, ಆದರೆ ನಿಮ್ಮ ಹೋರಾಟಕ್ಕೆ ನಾವೆಲ್ಲೂ ಅಡ್ಡಗಾಲ ಹಾಕಿಲ್ಲ. ಬೆಂಬಲ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇದ್ವಿ. ನೀವು ಹೋರಾಟಗಳಿಗೆ ಹೋಗ್ದಿರಾ, ನಿಮ್ಮ ಕೈಲಿ ಆಗ್ದಿರಾ ಆವತ್ತು ಹಿಂಪಡೆದ್ರಿ, ಆಯಿತು. ತದನಂತರ ಮತ್ತೆ ಮುಷ್ಕರಕ್ಕೆ ಹೋದ್ರಿ. ಮಧ್ಯಂತರ ಆದೇಶ ಹೈಕೋರ್ಟ್ ನೀಡಿದ್ರೂ ನೀವು ಸೆಡ್ ಹೊಡೆದು ಹೋದ್ರಿ. 33,000 ಜನಕ್ಕೆ ಚಾರ್ಜ್ ಶೀಟು ಮೆಮೊಗಳನ್ನ ಕೊಡಿಸಿದ್ರಿ. ಅದನ್ನು ಡ್ಯಾಮೇಜ್ನ ಕಂಟ್ರೋಲ್ ಮಾಡೋಕ್ಕೆ ಈಗ ಮತ್ತೆ ಒದ್ದಾಡ್ತಾ ಇದ್ದೀರಾ. ಮೊನ್ನೆ ಏನೋ 19ನೇ ತಾರೀಕು ಮುಷ್ಕರನ ಘೋಷಣೆ ಮಾಡಿಬಿಡ್ತೀವಿ, ಹಂಗೆ ಮಾಡಾಕ್ಬಿಡ್ತೀವಿ, 4 ಗಂಟೆ ಮೇಲೆ ಬಸ್ಗಳೆಲ್ಲ ಬಂದ್ ಅಂತ ಹೇಳ್ಕೊಂಡೋದ್ರಲ್ಲ, ಯಾಕೆ ಮಾಡಿಸ್ಲಿಲ್ಲ? ನಿಮ್ಮ ಆಟಗಳನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ತಾನೇ ಇದ್ವಿ. ನಿಮ್ಮ ಥರ ಯಾವ ಕೆಲಸಗಳನ್ನ ಮಾಡಿಲ್ಲ, ನಮ್ಮ ಕೂಟದ ಪದಾಧಿಕಾರಿಗಳ ಕೆಲಸಗಳು ಮಾಡಿಲ್ವಲ್ಲ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನಿಮ್ಮ ಪಟಾಲಮ್ನ ಬಿಟ್ಟು ಆಟ ಆಡ್ತಾ ಇದೆ. ಖಾಲಿ ಡಬ್ಬಗಳಂತ ನಮ್ಮ ಏನು ಗ್ರೂಪ್ಗಳಲ್ಲಿ ಓಡಾಡ್ತಾ ಇದೆಯಲ್ಲ, ಆ ಖಾಲಿ ಡಬ್ಬಗಳು ಜೋರಾಗಿ ಸದ್ದುಗಳು ಮಾಡ್ತಾ ಇದ್ದೇವೆ. ಮಾಡಲಿ. ನಮ್ಮ ಉದ್ದೇಶ ನಿಮ್ಮನ್ನೆಲ್ಲ ನೋಡ್ಕೊಂಡಿರೋದಲ್ಲ. ನಮಗೇನು ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾಗಿದೆ ಆ ಒಂದು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ನಾವು ನೌಕರರನ್ನ ಬೀದಿಗೆ ಎಳೆಯೋದಲ್ಲ ಸ್ವಾಮಿ. ನಾವು ಬೀದಿಗೆ ಬಿದ್ದಿದ್ದೀವಿ. ಈ ಬಿಸಿಲಲ್ಲಿ ನಾವು ತ್ಯಾಗ ಬಲಿದಾನ ಮಾಡ್ತಾ ಇದ್ದೀವಿ ನಮ್ಮ ನೌಕರರಿಗೋಸ್ಕರ. ಅವನು ತಂಪಾಗಿರಲಿ, ಅವನು ಡ್ಯೂಟಿ ಮಾಡಲಿ, ನಾವು ಅವ್ರಿಗೋಸ್ಕರ ದುಡಿತೀವಿ. ನಾಯಕನಾದವನು ಫಸ್ಟ್ ಅವನ್ನ ತ್ಯಾಗ ಬಲಿದಾನಕ್ಕೆ ಒಳಪಡಿಸ್ಕೊಳ್ಬೇಕು. ಬೇರೆಯವ್ರನ್ನ ತ್ಯಾಗ ಮಾಡ್ರಪ್ಪ, ಬಲಿದಾನ ಮಾಡಿ, ವಜಾ ಆಗಿ, ವರ್ಗಾವಣೆ ಆಗಿ ಹೋಗಿ ಅಂತ ಹೇಳೋದಲ್ಲ. ಚಾರ್ಜ್ ಶೀಟು ಮೆಮೊಗಳನ್ನ ಕೊಡ್ಸೋದಲ್ಲ. ನಾವು ನಿಂತಿದ್ದೀವಿ. ನಾವು ಏನೇ ಮಾಡಿದ್ರು ಶಾಂತಿಯುತವಾಗಿ ಮಾಡ್ತೀವಿ. ಮತ್ತು ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ಒತ್ತಡ ತರುವ ಕೆಲಸ ಮಾಡ್ತೀವಿ ಹೊರತು ಸಾರ್ವಜನಿಕ ತೊಂದರೆ ಮಾಡುವಂಥ ಕೆಲಸ ಮಾಡಿ ನಾವು ನೌಕರನ್ನ ಮತ್ತೆ ಹಾಳು ಮಾಡುವಂಥ ಕೆಲಸಗಳು ಮಾಡಲ್ಲ ಅಂತ ನಾವು ಪಣ ತೊಟ್ಟು ನಾವು ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಈ ತ್ಯಾಗ ಬಲಿದಾನಗಳು, ಈ ಶಾಂತಿಯುತ ಹೋರಾಟಗಳನ್ನ ಮಾಡ್ತಾ ಇದ್ದೀವಿ ಹೊರತು ಬೇರೆ ಏನೂ ಇಲ್ಲ. ಆಯ್ತಲ್ಲಪ್ಪ, ನಿಮ್ಮ 33,000 ನೌಕರರಿಗೆ ಏನು ಚಾರ್ಜ್ ಶೀಟ್ ಕೊಡಿಸಿದೆ, ಪ್ರಮೋಷನ್ಸ್ ಹೋಯ್ತು, ಮತ್ತೆ ಅವ್ರಿಗೆ ಟ್ರಾನ್ಸ್ಫರ್ ಪಾಲಿಸಿಯಲ್ಲಿ ಮೋಸ ಆಯಿತು, ಕಳ್ಕೊಂಡ್ರು ಪಾಪ. ನಿಮ್ಮ ಕೊಡುಗೆಗಳೇ. ಅದರಲ್ಲೂ ಏನೋ ಈ ಎಷ್ಟು ಮಾತ್ರಕ್ಕೆ ನಿಮ್ಮ ವಿಕೃತ ಮನಸ್ಸುಗಳಿದೆ. ವಿಡಿಯೋಗಳು ಮಾಡೋದು, ದುಡ್ಡು ಮಾಡಕ್ಕೆ ಹೋಗ್ತಾ ಇದ್ದೇನೆ ಚಂದ್ರು ಅಂತ. ರೇ, ದುಡ್ಡು ಮಾಡಕ್ಕೆ ಈ ಕೆಲಸ ಆಗಿ ಈ ಬಿಸಿಲಲ್ಲಿ ಹಿಂಗೆ ಒದ್ದಾಡಬೇಕಾಗಿಲ್ಲ ರೇ. ನಿಮ್ಮ ನಾಯಕರುಗಳು ಸೆಂಟ್ರಲ್ ಆಫೀಸಲ್ಲಿ ಸುತ್ತಾಡ್ತಾರಲ್ಲ, ಒಬ್ಬೊಬ್ಬ ನಾಯಕನೋ ಯಾರನ್ನ ಬಿಟ್ಟಿದ್ದೀರಾ ನೀವು? ಟ್ರಾನ್ಸ್ಫರ್ಸಿಂದ ಹಿಡಿದು ಏನು ಅವ್ರು ಸಣ್ಣ ಪುಟ್ಟ ಚಾರ್ಜ್ ಶೀಟು ಮೆಮೊಗಳನ್ನ ಮಾಡಿಸ್ಕೊಡ್ತೀವಿ ಅನ್ನೋದ್ರಿಂದ ಹಿಡಿದು ಗಂಡ ಸತ್ತವ್ರನ್ನೂ ಬಿಟ್ಟಿಲ್ವಲ್ರಿ. ಆ ಹೆಣ್ಣು ಮಕ್ಕಳ ಹತ್ರನೂ ಕಾಸು ಕಿತ್ಕೊಂಡು ತಿಂತಾ ಇದ್ದೀರಲ್ರಿ. ಕೂಟ ಮತ್ತು ಒಕ್ಕೂಟದವರು ಆ ಕೆಲಸಗಳನ್ನ ಯಾವತ್ತೂ ಮಾಡಿಲ್ಲ. ಪ್ರಾಮಾಣಿಕವಾಗಿ ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀವಿ. ಇನ್ನು ಇವರ ಸ್ನೇಹಿತರೆ, ನಾನು ಇನ್ನೊಂದು ವಿಚಾರ ಏನಂದರೆ, ನೀವೆಲ್ಲ ಪ್ರಬುದ್ಧರಿದ್ದೀರಿ. ಪಾಪ ಹಿಂದಿನ ನೌಕರರು ಏನು ಅವ್ರಿಗೆ ಗೊತ್ತಿರಲಿಲ್ಲ. ಆದ್ರನ್ನ ಅವ್ರಿಗೆ ಈ ಸಾಮಾಜಿಕ ಜಾಲತಾಣಗಳು, ಈ ಕಾಗದ ಪತ್ರಗಳು, ಇವೆಲ್ಲನೂ ದಾಖಲೆಗಳು ಇವೆಲ್ಲ ನೋಡೋಕೆ ಬರ್ದಿರ ಪಾಪ ಇನ್ನೂ ಅವ್ರು ಅನುಭವಿಸಿದಂಥ ಕಷ್ಟಗಳು ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಇವಾಗ ಎಲ್ಲರೂ ಪ್ರಬುದ್ಧರಾಗಿದ್ದಾರೆ, ಎಜುಕೇಟೆಡ್ಸ್ ಬಂದಿದ್ದೀರಾ. ಯಾಕೆ ಚಂದ್ರು ಮತ್ತು ಕೂಟದ ಮುಖ್ಯ ಪದಾಧಿಕಾರಿಗಳು ನೌಕರರ ಮೇಲೆ ಇವರು ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾರೆ? ಯಾಕೆ ಇವ್ರನ್ನ ಹಿನ್ನಡೆ ಮಾಡ್ಸೋಕ್ಕೆ ಇಷ್ಟೊಂದು ಪ್ರಯತ್ನ ಪಡ್ತಾ ಇದ್ದಾರೆ? ಇದರ ಹುನ್ನಾರ ಏನು ಅನ್ನೋದನ್ನು ಸ್ವಲ್ಪ ನೀವು ಯಾಕೆ ಯೋಚನೆ ಮಾಡಲ್ಲ? ಒಗ್ಗಟ್ಟಾಗಿ ಅಂತ ಇನ್ನು ಎಷ್ಟು ಸಲ ಸ್ವಾಮಿ ಇವ್ರ ಹತ್ರ 5 ಸಾರಿ ಇವ್ರಿಗೆಲ್ಲ ಪತ್ರಗಳನ್ನ ರವಾನೆ ಮಾಡಿದ್ದೀವಿ. ಮುಖ್ಯ ನಾಯಕರುಗಳನ್ನ ಅವ್ರ ಮನೆಗೆ ಅಂಗಳಕ್ಕೆ ಅವ್ರಿಗೆ ಭೇಟಿ ಮಾಡಿಸಿ ಎಲ್ಲ ಬಂದಿದ್ದೀವಿ. ಆದರೆ ಇವರು ಒಗ್ಗಟ್ಟಾಗಕ್ಕೆ ಬರ್ತಾ ಇಲ್ಲ. ಕಾರಣ ಏನು? ಚಂದ್ರು ಮತ್ತು ಕೂಟ ಬಂದರೆ ಇವರ ಒಳ ಒಪ್ಪಂದಗಳೇನು ನಡೀತಾವೆ, ಈ ಒಳ ಒಪ್ಪಂದಗಳಿಗೆ ಒಪ್ಪಲ್ಲ. ನಾವು ಅದಕ್ಕೋಸ್ಕರ ನಾವು ಮತ್ತೆ ನಮ್ಮ ನಮ್ಮ ಉಳಿವಿಗೋಸ್ಕರ ಇವರು ಈ ಕೆಲಸಗಳನ್ನು ಒಳ ಒಪ್ಪಂದಗಳನ್ನ ಇದು ಮಾಡೋಕ್ಕೋಸ್ಕರ ಒಗ್ಗಟ್ಟಾಗಲ್ಲ. ಇನ್ನು ಎಸ್ ಎಲ್ ಅಂತ ಹೋಗೋಣ. ನೀವು ಎಸ್ ಎಲ್ ಹೋಗ್ತಾ ಇದ್ರಿ, ಒಗ್ಗಟ್ಟಾಗಿ ನೀವು ಹೋಗಿ. ನೀವು ಎಸ್ ಎಲ್ ಹೋಗ್ಬೇಕು ಹೇಳಿ ಸ್ನೇಹಿತರೆ. ಇವರ ಹುನ್ನಾರ, ಈ 4 ವರ್ಷದ ಜಂಜಾಟ ಇರಬೇಕು. ಬೆಲೆ ಏರಿಕೆಗೆ ಇಲ್ಲ ನೋಡಿ, ನಿಮ್ಮನ್ನು ಯಾವ ರೀತಿಯಲ್ಲಿ ಹತಾಶೆಗಳಿಗೆ ತೊಗೊಂಬಂದು ಬಿಡ್ತಾ ಇದ್ದಾರೆ. ಈ ಬೆಲೆ ಏರಿಕೆಗಳು ಹೆಂಗಿದಾವೆ? 3 ಅಂತೆ 5 ಅಂತೆ. ಇವರು ಖರೀದಿರನ್ನು ಮೇಲ್ ಬಿದ್ದವಳೇನು 3 ಕಾಸಿಗೂ ಏನೋ ಬೆಲೆ ಇಲ್ಲ ಅಂತಿರುತ್ತಲ್ಲ, ಆ ರೀತಿಯಲ್ಲಿ ಇವರು ಹೋಗಿ ಮೇಲ್ ಬಿದ್ದು 7% ಅಂತ ಇದ್ದಾರೆ. ಇದು ಇವರ ಈ ಏನು ಹೋರಾಟ ಅದು. ಇದು ಈಗ ಹೋರಾಟ ಮಾಡ್ತೀವಿ ಅಂತ ಇದ್ರೆ, ಹಾಗಾದ್ರೆ ಮಿಕ್ಕಿದವ್ರು ಮಾಡ್ತಾರೆ, ಹಾರಾಟ ಮಾಡ್ತಾ ಇದ್ದಾರೇನಪ್ಪ? ನಾವು ಹೋರಾಟ ತಾನೇ ಮಾಡ್ತಾ ಇರೋದು. ನಿಮಗೆ ನೌಕರರ ಹಿತದೃಷ್ಟಿಯಿಂದ ಕೂಟ ಮತ್ತು ಒಕ್ಕೂಟದವರು ಹೋರಾಟ ಮಾಡಲಿ, ನಾವು ಸಾಥ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರಲ್ಲಪ್ಪ. ಈಗ ಬರ್ರಪ್ಪ, 21ನೇ ತಾರೀಕು ಏನು ಹೋರಾಟ ಮಾಡ್ತಾ ಇದ್ದೀವಿ, ಬನ್ನಿ ಎಲ್ಲ ಸೇರ್ಕೊಂಡು ಮಾಡೋಣ.
ಇದೇ ಪ್ರಣಾಳಿಕೆನ ಕೇಳೋಣ ಬನ್ರಿ. ಮೊನ್ನೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೇಳಿದ್ರಲ್ಲ, ಇವರ ಬೇಡಿಕೆಗಳು ಬೇರೆ ಬೇರೆ ಇದ್ದಾವೆ, ಅದಕ್ಕೋಸ್ಕರ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದಾರಲ್ಲ, ಬೇಡಿಕೆನ ಒಂದು ಮಾಡಿ ನೋಡೋಣ. ಯಾಕೆ ಈ ಬೇಡಿಕೆ ಈಡೇರಬಾರ್ದು? ಈಡೇರಿದ್ರೆ ನಮ್ಮ ಕೇಲ್ ಕತಾಮ್. ಅದಕ್ಕೋಸ್ಕರ ಈ ಆಟಗಳಾಡ್ತಾ ಇದ್ದೀರಾ. ಸೊ ಸ್ನೇಹಿತರೆ, ನಾನು ಸುಮ್ಮನೆ ಇವ್ರನ್ನ ಟೀಕೆ ಮಾಡ್ಕೊಂಡಿರೋದು ನನಗೆ ಸಮಯ ಇಲ್ಲ. ಇವರೇನು ಸಾಮಾಜಿಕ ಜಾಲದಲ್ಲಿ ಏನೋ ಒಂದು ಇಬ್ಬರು ಬಡ್ಕೊತಾ ಇದ್ದಾರೆ. ಅತಿ ಮುಖ್ಯವಾಗಿ ಬಡ್ಕೊಂಡ್ರೆ ಬಡ್ಕೊಳ್ಳಿ. ನನಗೆ ಉತ್ತರಗಳನ್ನ ಕೊಡೋದು ಯಾವಾಗಂತ ಗೊತ್ತಿದೆ, ಕೊಟ್ಕೊತೀನಿ. ಇದಕ್ಕೆ ಯಾವಾಗ ತಕ್ಕ ಶಿಕ್ಷೆ ಮಾಡಬೇಕೋ ಅದನ್ನು ಮಾಡೋದು ನನಗೆ ಗೊತ್ತಿದೆ, ನಾವು ಮಾಡ್ಕೊಳ್ತೀವಿ. ಕುರಿ ಕೊಬ್ಬದಷ್ಟು ಕಟಕನಿಗೆ ಲಾಭ. ನಾವು ನಮ್ಮ ವಿಚಾರ ಏನಿದೆಯೋ ಅಷ್ಟರಲ್ಲಿ ನಾವು ಸೀಮಿತ ಇರೋಣ. ನಾವು ಈ ಕಡೆ ತಲೆ ಕೆಡಿಸ್ಕೊಳ್ಳೋದೇ ಇವ್ರಿಗೆ ಬೇಕಾಗಿರೋದು. ನಾವು ನಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗಬೇಕಾದ್ರೆ ಇವ್ರಿಗೆ ಯೋಚನೆಗಳು. ಆದರೆ ನಾನು ಇದಕ್ಕೆ ಲಗಾಮಾಗಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಹಿಂಗೆ ನಾನು ಗುರಿ ಎಲ್ಲಿ ತಲುಪಬೇಕೋ ಅಷ್ಟೇ ಮಾತ್ರ ಸೀಮಿತನಾಗಿದ್ದೀನಿ. ದಯವಿಟ್ಟು ಇನ್ನಾದರೂ ಯೋಚನೆಗಳು ಮಾಡಿ ಇವರ ಈ ಕುತಂತ್ರಗಳಿಂದ ಹೊರಗಡೆ ಬನ್ನಿ. ನಮ್ಮ ಭವಿಷ್ಯ ಸ್ನೇಹಿತರೆ, ನಮ್ಮ ಕುಟುಂಬಗಳ ಭವಿಷ್ಯಗಳಿದೆ ಇದರಲ್ಲಿ ಅಡಗಿದ್ದಾವೆ. ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಭವಿಷ್ಯದ ಬಗ್ಗೆ ಚಿಂತನೆಗಳನ್ನ ಮಾಡಿ ಬನ್ನಿ. ಎಲ್ಲರೂ ಒಗ್ಗೂಡೋಣ. ಏನು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹಕ್ಕೆ ನೀವು ದೈನಂದಿನ ಕಾರ್ಯಾಚರಣೆಗೆ ಅಡಚಣೆ ಮಾಡಿದಿರ, ಡ್ಯೂಟಿಗಳು ಇಲ್ಲದಿರೋರು ಬನ್ನಿ ಸಾಕು. ಯಾಕೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಲ್ಲ ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಒಕ್ಕೊರಳಿನಿಂದ ಕೇಳೋಣ ಸ್ನೇಹಿತರೆ. ಸೊ ಏನು, ನಾಳೆ ಬಸವ ಜಯಂತಿ ಇರುವ ಕಾರಣ ನಮ್ಮ ಜಾಥಾ ಇರೋದಿಲ್ಲ. 21ನೇ ತಾರೀಕು ಮಂಗಳವಾರ ಬೆಳಗ್ಗೆ 8 ಗಂಟೆಗೆ ನೆಲಮಂಗಲದ ಬಸವಣ್ಣ ದೇವರ ಮಠದಿಂದ ನಮ್ಮ ಜಾಥಾ ಪ್ರಾರಂಭವಾಗಲಿದೆ. ಅಲ್ಲಿಂದ ಮುಂದಕ್ಕೆ ತಮ್ಮೆಲ್ಲರ ಸಹಕಾರ ಇದೇ ರೀತಿಯಲ್ಲಿ ಮುಂದುವರಿಸಿ ನಾವು ಮುಂದಿನ ವಿಚಾರಗಳನ್ನು ನಾನು ಮತ್ತೆ ವಿಡಿಯೋಗಳು ಮಾಡಾಕ್ತೀನಿ. ದಯವಿಟ್ಟು ಇನ್ನಾದರೂ ಎಚ್ಚೆತ್ತುಕೊಳ್ಳಿ. ನಮ್ಮ ಭವಿಷ್ಯ, ನಮ್ಮ ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ಎಲ್ಲವೂ ಅಡಗಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸೋಕ್ಕೆ ಎಲ್ಲರೂ ನೆಲಮಂಗಲದಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ನಾವು ಕೇಳ್ಕೊಳ್ತಾ, ಮತ್ತು ಈ ವಿಡಿಯೋನ ಅತಿ ಹೆಚ್ಚು ನಮ್ಮ ನೌಕರಿಗೆ ತಲುಪುವಂತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.